ನಮಸ್ಕಾರ ಸ್ನೇಹಿತರೆ, ಸಾಕ್ಷಿ ಡಿಜಿಟಲ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪಿತೃಪಕ್ಷದಲ್ಲಿ ಬರುವ ಅಮಾವಾಸ್ಯೆಯೇ ಮಹಾಲಯ ಅಮಾವಾಸ್ಯೆ. ಇದನ್ನು ಸರ್ವಪಿತೃ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಮಹಾಲಯ ಅಮಾವಾಸ್ಯೆಯಂದು ಪಿತೃಗಳಿಗೆ ತರ್ಪಣ ನೀಡುವುದರೊಂದಿಗೆ ಸದ್ಗತಿಯನ್ನು ಕೋರಿ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ. ಮಹಾಲಯ ಅಮಾವಾಸ್ಯೆಯ ಹಿಂದೆ ಪೌರಾಣಿಕ ಹಿನ್ನೆಲೆಯೂ ಇದೆ. ನಮಗಾಗಿ ಜೀವ ಸವೆದು ಸ್ವರ್ಗ ಸೇರಿದ ಪೂರ್ವಜರಿಗೆ ತರ್ಪಣ ಬಿಡಲು ಇರುವ ಅವಧಿಯೇ ಮಹಾಲಯ ಅಮಾವಾಸ್ಯೆ. ವರ್ಷಕ್ಕೊಮ್ಮೆ ಬರುವ ಈ ಸಮಯವನ್ನು ಹಿಂದೂ ಧರ್ಮದಲ್ಲಿ ಪಿತೃಗಳಿಗೆ ಮೀಸಲಾದ ಅವಧಿ ಎನ್ನಲಾಗುತ್ತದೆ. ಅಗಲಿದ ಪೂರ್ವಜರನ್ನು ಭಕ್ತಿಯಿಂದ ನೆನೆಯುವ ಪರ್ವಕಾಲಕ್ಕೆ ಪಿತೃಪಕ್ಷ ಎಂದು ಕರೆಯಲಾಗುವುದು. ನಿಧನರಾದ ನಮ್ಮ ಹಿರಿಯರಿಗೆ ಪಿತೃಪಕ್ಷದಲ್ಲಿ ಶ್ರಾದ್ದ ಕಾರ್ಯವನ್ನು ಕೈಗೊಳ್ಳಲಾಗುವುದು. ಅಂದರೆ ಅವರಿಗೆ ವರ್ಷಕ್ಕೊಮ್ಮೆ ಆಹಾರ ನೀಡುವ ಪದ್ಧತಿ ಎನ್ನಲಾಗುವುದು. ಪ್ರತಿ ವರ್ಷ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಯ ದಿನ ಈ ಕಾರ್ಯವನ್ನು ಮಾಡಲಾಗುತ್ತದೆ. ದೈವಾಧೀನರಾದ ನಮ್ಮ ಹಿರಿಯರನ್ನು ವರ್ಷಕ್ಕೊಮ್ಮೆ ನೆನೆದು ತರ್ಪಣ ಹಾಗೂ ಆಹಾರವನ್ನು ನೀಡಿದರೆ ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯಿದೆ. ಪೂರ್ವಜರ ಆಶೀರ್ವಾದದಿಂದಾಗಿ ನಮ್ಮ ಜೀವನದಲ್ಲಿ ಮಾಡಬೇಕಾದ ಕಾರ್ಯಗಳು ಯಾವುದೇ ಅಡೆತಡೆಯಿಲ್ಲದೆ ಸಲೀಸಾಗಿ ನಡೆಯುವುದು. ನಮ್ಮ ಪೂರ್ವಜರನ್ನು ನೆನೆದು ಅವರಿಗೆ ಆಹಾರ ನೀಡುವುದರಿಂದ ಮನೆಯಲ್ಲಿರುವ ಅನೇಕ ದೋಷಗಳು ನಿವಾರಣೆಯಾಗುತ್ತವೆ. ಜೊತೆಗೆ ಸಂತಾನ ಅಭಿವೃದ್ಧಿ, ಆರೋಗ್ಯ, ಸಂಪತ್ತು, ಉದ್ಯೋಗ ಮತ್ತು ಜೀವನದಲ್ಲಿ ಪೂರ್ವಜರು ದೈವಾಧೀನರಾದ ಮೇಲೆ ಅವರಿಗೆ ಆಹಾರವೂ ಸಿಕ್ಕಿರುವುದಿಲ್ಲ. ವರ್ಷಕ್ಕೊಮ್ಮೆ ಮಹಾಲಯ ಅಮಾವಾಸ್ಯೆಯ ದಿನ ನೀಡುವ ಆಹಾರವೇ ಮುಂದಿನ ಅಮಾವಾಸ್ಯೆಯವರೆಗಿನ ಆಹಾರ ಎಂದು ಹೇಳಲಾಗುವುದು. ಪಿತೃತರ್ಪಣ ಯಾರು ನೀಡಬೇಕು? ಪಿತೃಪಕ್ಷದ ತರ್ಪಣವನ್ನು ತಂದೆ ತಾಯಿ ಇರುವ ಮಕ್ಕಳು ಬಿಡುವಂತಿಲ್ಲ. ಯಾರು ತಂದೆಯನ್ನು ಕಳೆದುಕೊಂಡಿರುತ್ತಾರೋ ಅಂತಹವರು ಪಿತೃಗಳಿಗೆ ಆಹಾರ ನೀಡಬಹುದು. ಅಲ್ಲದೆ ಮನೆಯ ಹಿರಿಯ ಮಗನೂ ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಹಾಗೊಮ್ಮೆ ಹಿರಿಯ ಮಗನ ಆರೋಗ್ಯ ಹದಗೆಟ್ಟಿದ್ದರೆ ಅಥವಾ ಕಾರ್ಯ ಮಾಡುವ ಸ್ಥಿತಿಯಲ್ಲಿ ಇಲ್ಲವಾದರೆ ಉಳಿದ ಸಹೋದರರು ಮಾಡಬಹುದು. ಪಿತೃಪಕ್ಷದಲ್ಲಿ 15 ದಿನಗಳು 15 ತಿಥಿಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ ಪ್ರತಿಪಾದ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ, ಸರ್ವಪಿತೃ ಅಮಾವಾಸ್ಯೆ. ಹಿಂದೂ ಪುರಾಣದ ಪ್ರಕಾರ ಪೂರ್ವಜರು ಅಥವಾ ಮನೆಯಲ್ಲಿ ತೀರಿಕೊಂಡ ಯಾವುದೇ ಸದಸ್ಯನಾಗಿದ್ದರೂ ಅವರು ಮರಣ ಹೊಂದಿದ ತಿಥಿಯ ದಿನ ತರ್ಪಣವನ್ನು ಮತ್ತು ಆಹಾರವನ್ನು ನೀಡಬೇಕು. ಆ ತಿಥಿಯು 15ನೇ ದಿನದಲ್ಲಿ ಒಂದು ದಿನ ಬರುತ್ತದೆ. ನಮಗೆ ತಿಳಿಯದೇ ಇದ್ದ ಅಥವಾ ಹಿಂದಿನ ತಲೆಮಾರಿನವರೆಲ್ಲರನ್ನೂ ನೆನೆದು ಸಾರ್ವತ್ರಿಕವಾಗಿ ತರ್ಪಣ ನೀಡುವುದು ಮಹಾಲಯ ಅಮಾವಾಸ್ಯೆಯ ದಿನ. ಅಂದು ಎಲ್ಲರಿಗೂ ಆಹಾರವನ್ನು ನೀಡಿ ಪಿತೃಗಳಿಗೆ ಸದ್ಗತಿಯನ್ನು ನೀಡಲಾಗುವುದು. ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.